ನಿಮಗೆ ಗಿಫ್ಟ್ ತರೋದು ಕೇಕ್ ತರೋದು ಸಹಜವಾಗಿರುತ್ತೆ. ಇತ್ತೀಚೆಗೆ ಅಂದ್ರೆ ನೀವು ಡಾಕ್ಟರೇಟ್ ಬಂದಾಗ ಕೂಡ ಅದನ್ನ ಅವಾಯ್ಡ್ ಮಾಡಿದ್ರಿ ಅನ್ನುವಂತಹ ವಿಚಾರದ ಜೊತೆಗೆ ಸನ್ಮಾನಗಳನ್ನ ನೆನೆಸಿರುವಂಥದ್ದು ಸರ್. ಮತ್ತೆ ಬರ್ಡೇ ಬರುವಂತ ಅಭಿಮಾನಿಗಳು ನಿಮಗೆ ಏನ್ ಗಿಫ್ಟ್ ಆ ವಿಚಾರ? ನನಗೆ ಚಿತ್ರರಂಗಕ್ಕೆ ಬರಬೇಕಾದ್ರೆ ನಾನು ಬೇರೆ ಬೇರೆ ಹೀರೋಗಳನ್ನ ನೋಡ್ಕೊಂಡು ಅವಾಗೆಲ್ಲ ತುಂಬಾ ಆಸೆ ಇತ್ತು. ಇದೇ ತರ ಹೂವ ನಾನು ಹಾಕ್ಸ್ಕೊಳ್ಬೇಕು, ಗಾರ್ಮೆಂಟ್ ಹಾಕ್ಸ್ಕೊಳ್ಬೇಕು, ಅವ್ರು ಎಷ್ಟು ಉದ್ದ ಕಟ್ಔಟ್ ಇದೆ ಅದಕ್ಕೆ ಒಂದು 2 ಅಡಿ ಕಮ್ಮಿನೋ ಜಾಸ್ತಿನೋ ಅಲ್ಲೇ ಇರಬೇಕು, ಅಭಿಮಾನಿಗಳು ಬರಬೇಕು, ಥಿಯೇಟರ್ ಹತ್ರ ಹೋದಾಗ ಶರ್ಟ್ ಹಾಕೊಳ್ಬೇಕು, ಮನೆ ಹತ್ರ ಗೇಟ್ ಓಪನ್ ಮಾಡಿದ್ರೆ ಓಡಾಡೋ ಜಾಗ ಇರಬಾರ್ದು. ಇವೆಲ್ಲ ನಮ್ಗೆ ಯಾರು ಆಸೆ ಪಡದೆ ಬರೋ ಥರ ನನಗೆ ತುಂಬಾ ಆಸೆ ಇತ್ತು. ಹೋಗ್ತಾ ಹೋಗ್ತಾ ಯು ರಿಯಲೈಸ್ ಅಗೇನ್ ಹಾಗೆ ಹೇಳ್ತಿದ್ದಂಗೆ ಫಿಲಾಸಫಿಕಲ್ ಅನ್ಕೊಂಬಿಡಿ. ಐ ಥಿಂಕ್ ಸ್ಟಾರ್ಡಮ್, ಸಿನಿಮಾ, ಹ್ಯುಮ್ಯಾನಿಟಿ ಇದೆಲ್ಲ ಇಸ್ ಅವರ್ ವೇ ಬಿಯಾಂಡ್ ಆಲ್ ದಟ್. ನನಗೆ ಹೂವುಗಳು ಬಂದಾಗ ನನಗೆ ಅನಿಸ್ತಾ ಇದ್ದಿದ್ದು ಎಷ್ಟು ಹೂವುಗಳು ಬಿದ್ದಿರ್ತಾವೆ ರೋಡಲ್ಲಿ, ಅಂಡ್ ಹೂವು ಮಾಡಿಸೋದಕ್ಕೆ ಇವ್ರು ಎಷ್ಟು ತಿಂಗಳುಗಳು ಎಷ್ಟು ವಾರಗಳು ಪ್ಲಾನ್ ಮಾಡಿರ್ತಾರೆ. ಆ ಹೂವು ನಿಜವಾಗ್ಲೂ ನಾನು ಕುತ್ತಿಗೆ ಮಾಡ್ತದೆ, ಕುಗೆ ಕಟ್ಟಾಗ್ತದೆ, ಇಷ್ಟು ದಪ್ಪ ಇರುತ್ತೆ. ಬಟ್ 1 ಸೆಕೆಂಡಿಗಿರೋ ಬೆಲೆ ಅದಾದ್ಮೇಲೆ ಎಲ್ಲಿರುತ್ತೆ, ಯಾವ್ದು ಗೇಟ್ ಮೇಲೆ ಇರುತ್ತೆ, ಕಾರ್ ಮೇಲೆ ಇರುತ್ತೆ, ರೋಡಲ್ಲಿ ಬಿದ್ದಿರುತ್ತೆ. ಕೇಕು ಕಾಂಪಿಟೇಷನ್ ಮೇಲೆ ಆ ಹೀರೋದು ಇಷ್ಟು ಕೆಜಿ ನಾವು ನಮ್ದು ಇಷ್ಟು ಮಾಡ್ತೀವಿ, ನಮ್ಮಲ್ಲೇ ಕಾಂಪಿಟೇಷನ್ ಕೇಳಿ ಆ ಸಂಘದವ್ರು ಇಷ್ಟು ಮಾಡಿದ್ರ ನಮ್ಮ ಸಂಘದವ್ರು ಇಷ್ಟು ಮಾಡ್ತೀವಿ. ಬೇರೆ ಬೇರೆ ಸಿವಿಲ್ ವಾರ್ ನಡೀತಾರಂತೆ ನಮ್ಮಲ್ಲಿ. ಫಸ್ಟ್ ಸ್ಟಾರ್ಟ್ ಆಗಿದ್ದು ಕೇಕ್ ಪ್ರತಿಯೊಬ್ಬರು ಬೇಜಾರು ಮಾಡ್ಕೊಂತಾರೆ ಅಂತ ತಿನ್ನೋದು 1 ಅವರ್ 2 ಅವರ್ ಒಳಗಡೆ ಹೋಗಿ ಇಂಡ್ಯೂಸ್ ಮಾಡಿ ವಾಂತಿ ಮಾಡೋದು, ಯಾಕಂದ್ರೆ ಅಷ್ಟು ಸ್ವೀಟ್ ಬೇಜಾರಾಗುತ್ತೆ ಅಂತ ಒಂದಿಷ್ಟು ವರ್ಷ ಮಾಡಿದ್ರು. ಆಮೇಲೆ ಹೇಳಕ್ ಬಂದೆ, ಅದು ಕೇಳಲಿಲ್ಲ. ನಾನು ನಿಮಗೆ ಒಂದು ಮಾತು ಹೇಳಿದ್ದೆ ಒಂದಿವಸ, ನಾನು ಇದೇ ಬರ್ತಡೇಗೆ ಒಂದಿವಸ ನನ್ನ ಮಗಳನ್ನ ಕರ್ಕೊಂಡು ರಾತ್ರಿ ತಿರಿ ಆಗ್ತಾ ಇದೆ 8:30 ಗಂಟೆಗೆ. ಆ ಗೇಟಿಂದ ಹೊರಗಡೆ ಬರ್ಬೇಕಾದ್ರೆ ಐ ಸಾ ಒನ್ ಸ್ಮಾಲ್ ಚೈಲ್ಡ್ ಪಿಕಿಂಗ್ ಅಪ್ ದಟ್ ಕೇಕ್ ಫ್ರಮ್ ದ ರೋಡ್ ಅಂಡ್ ಫೀಡಿಂಗ್ ಹರ್ ಬ್ರದರ್. ಕಾರ್ ನಿಲ್ಲಿಸ್ದೆ ನಾನು, ಏನ್ ಮಾಡ್ತಾರೆ ಅಲ್ಲಿ ಇವರೆಲ್ಲ ತಗೊಂಡ್ಬಿಟ್ಟಾರೆ ಕೇಕು. 20-25 ಜನ ಒಂದು ಕೇಕ್ ಎತ್ಕೊಂಡ್ಬರ್ತಾರೆ. ಕಟ್ ಮಾಡಿದ್ಮೇಲೆ ಆ ಕೇಕ್ ಅಷ್ಟು ಅನಾಥ ಇನ್ನೊಂದು ಯಾರಿಲ್ಲ. ಹಂಗೆ ಬಿದ್ದಿರುತ್ತೆ ಆ ಕೇಕ್. ಯಾರು ತಿಂದ್ರು, ಎಲ್ಲಿಗೆ ಹೋಯ್ತು ಆ ಕೇಕು, ಎಷ್ಟು ಖರ್ಚು ಮಾಡಿದ್ರಿ. ಅಂಡ್ ಸಿ ದಟ್ ವೆನ್ ದಟ್ ಗರ್ಲ್ ವಾಸ್ ಪಿಕಿಂಗ್ ಇಟ್ ಅಪ್ ಫ್ರಮ್ ದ ರೋಡ್ ಅಂಡ್ ಫೀಡಿಂಗ್, ನನಗೆ ನಿಜವಾಗ್ಲೂ ನನಗೆ ನೋವಾಯ್ತು ಸರ್. ಆ ಥರ ಸಂಭ್ರಮ ನನಗೆ ಬೇಡ ಸರ್. ನಾನಂತೂ ತಿಂತಾ ಇಲ್ಲ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಸ್ಮಾಲೆಸ್ಟ್ ಕೇಕ್ ಎಷ್ಟು, ಒಂದು ಅಟ್ಲೀಸ್ಟ್ ಒಂದು 100-150 ರೂಪಾಯಿ 200 ರೂಪಾಯಿ ನನಗೆ ಗೊತ್ತಿಲ್ಲ. ಒಂದು 500 ರೂಪಾಯಿ, 1000 ಇರ್ಬೋದು, ಹೋಗ್ತಾ ಹೋಗ್ತಾ 1000 ಗಂಟೆ, ಲಕ್ಷ ಗಂಟೆ. ನಾನು ಹೇಳೋದ್ರಲ್ಲಿ ಯಾರಿಗಾರ ಊಟ ಹಾಕಿ ನಿಮ್ಗೆ ಏನೋ ಮಾಡಿ ಇದನ್ನ ನಾನು ವೇದಾಂತ ಮಾತಾಡ್ತಾರೆ, ಅಟ್ಲೀಸ್ಟ್ ಯಾರು ಊಟ ತುಂಬಿಡ್ತೇನೆ. ನನಗೆ ಯಾಕೆ ಆ ಕೇಕ್ ನನಗೆ ಇಷ್ಟ ಇಲ್ಲ. ಕೇಕ್ ಲೆಟ್ ಮಿ ಟೆಲ್ ಯು ಸಮಥಿಂಗ್ ಅಬೌಟ್ ದ ಕೇಕ್ ಸರ್. ದ ಬ್ಯೂಟಿಫುಲ್ ಥಿಂಗ್ ಐ ರಿಯಲೈಸ್ ರೀಸೆಂಟ್ಲಿ, ನನ್ನ ಮುಂದೆ ಒಂದಿಷ್ಟು ಕೇಕ್ಸ್ ಇಟ್ಟಿದ್ರು ಲಾಸ್ಟ್ ಟೈಮ್ ಎಲ್ಲ ಸ್ನೇಹಿತರು ತಂದು. ಇವರು ಇದ್ರು ಮನೆಯಲ್ಲಿ ಬರ್ತಾನೆ ಅಂದ್ರೆ ಈಗ 1ನೇ ತಾರೀಕು ರಾತ್ರಿ ಅನ್ಕೊಳ್ಳೋಣ. ಓಕೆ, 1ನೇ ತಾರೀಕು ಬರ್ಡೇ ಯಾವ ಸೆಲೆಬ್ರೇಷನ್ ಅಂತ ನೀವು ಗೊತ್ತು ಕಲ್ಸಿದ ಬಿಟ್ಟ. 2ನೇ ತಾರೀಕಿಗೆ ಕಾರ್ಡ್ ಇರ್ಬೇಕಾದ್ರೆ 1ನೇ ತಾರೀಕಿಗೆ ವೆಲ್ಕಮಿಂಗ್ ಅಂತ. ಆ 1ನೇ ತಾರೀಕು ರಾತ್ರಿ ಒಂದು 5-6 ಕೇಕ್ಗಳು ಜೋಡಿಸಿದ್ರಲ್ಲ, ಅದು ಒಂದೊಂದಕ್ಕಿಂತ ಒಂದೊಂದು ಕಾಂಪಿಟೇಷನ್ ಚೆನ್ನಾಗಿತ್ತು. ನನಗೆ ಖುಷಿ ಆಗ್ತಾ ಇತ್ತು, ಏನು ಈ ಥರ ಎಲ್ಲ ಮಾಡ್ತಾರೆ ಶೆಫ್ಸ್ ಅಂತ. ಯಾಕಂದ್ರೆ ನಮಗೆ ಕುಕ್ಕಿಂಗ್ ಇಂಟ್ರೆಸ್ಟ್ ಏನಾದ್ರೆ ಆ್ಯಂಗಿಲ್ಲ ನೋಡ್ತಾ ಇದ್ದೆ. ಕೇಕ್ ಬಂದು 12 ಗಂಟೆ ಇನ್ನೇನು 10 ಸೆಕೆಂಡ್ ಇದೆ ಅದಂಗ 10, 9, 8, 7 ಎಲ್ಲ ಸ್ಟಾರ್ಟ್ ಆಯ್ತು. ಬರ್ಡೇ ಸ್ಟಾರ್ಟ್ ಆಯ್ತು. ಎಲ್ಲ ಕೇಕ್ ಕಟ್ ಮಾಡಿದ್ವಿ. ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಯ್ತು. 3/4 ಅವರ್ ಆದ್ಮೇಲೆ ಎಲ್ಲ ಅವರವರು ಪ್ರಪಂಚದಲ್ಲಿದ್ರು, ಓಡಾಡ್ಕೊಂಡು ತೇಲಾಡ್ಕೊಂಡಿದ್ರು. ಕೇಕ್ ನಾನು ನೋಡ್ತಾ ಇರ್ಲಿಲ್ಲ. ಕೇಕ್ ನಾನು ನೋಡ್ಬೇಕಾದ್ರೆ ನನಗೆ ಅನಿಸಿದ್ದು, ಅಪ್ಪಪ್ಪ ಹಿಂಗೆ ಕೆಟ್ಟದಾಗಿ ಇಲ್ಲಿದ್ದಾರೆ ರೂಮಲ್ಲಿ ಅಂತ ಒಂದೊಂದು ಟೇಬಲ್ ಮೇಲೆ ಕೇಳೋರು ಇಲ್ಲ.